ಇಲ್ಲ ಮಗ, ಈ ಟಾಟಾದವ್ರದ್ದು ಕಾರ್ ಆದರೆ ಭಾಳ ಇಷ್ಟ ಕಣ. ಏನು ಸಖತ್ತಾಗಿರುತ್ತೆ, ಏನು ಬಿಲ್ಡ್ ಕ್ವಾಲಿಟಿ. ಏನ ಟಾಟಾದ ಮಹೀಂದ್ರ ನೋಡೋ, ಎಂಥ ಕಾರ್ ಅದು. ನನಗೆ ಮಹೀಂದ್ರ ಅಂದರೆ ಭಾಳ ಇಷ್ಟ ನೋಡಪ್ಪ. ಇಂಡಿಯಾದ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಈ ಎರಡು ಕಂಪನಿಗಳು ಮೇಜರ್ ರೋಲ್ ಪ್ಲೇ ಮಾಡ್ತವೆ. ಒಂದು ಟಾಟಾ ಮೋಟಾರ್ಸ್, ಮತ್ತೊಂದು ಮಹೀಂದ್ರ ಆ್ಯಂಡ್ ಮಹೀಂದ್ರ. ಆದರೆ ಈ ಎರಡೂ ಕಂಪನಿಯ ಸ್ಟ್ರೆಂತ್ ಮತ್ತು ಸ್ಟ್ರಾಟಜಿ ಬೇರೆ ಬೇರೆಯಾಗಿದೆ. ಪ್ಯಾಸೆಂಜರ್ ಸೆಗ್ಮೆಂಟ್ನಲ್ಲಿ ಮಹೀಂದ್ರ ಆ್ಯಂಡ್ ಮಹೀಂದ್ರ ಮುಂದೆ ಇದ್ರೆ, ಕಮರ್ಷಿಯಲ್ ವಿಚಾರದಲ್ಲಿ ಎರಡೂ ಕಂಪನಿ ನೆಕ್ ಟು ನೆಕ್ ಫೈಟ್ನಲ್ಲಿದೆ. ಆದರೆ ಇನ್ನು ಇವಿ ಮತ್ತು ಸಿವಿಯಲ್ಲಿ ಟಾಟಾ ಮೋಟಾರ್ಸ್ ಕ್ಲಿಯರ್ ಆಗಿ ಲೀಡರ್ ಆಗಿದ್ರು, ಪ್ಯಾಸೆಂಜರ್ ವೆಹಿಕಲ್ನಲ್ಲಿ ಕ್ಲೋಸ್ ಫೈಟ್ ಇದೆ. ಟಾಟಾ ಒಂದು ಗ್ಲೋಬಲ್ ಪ್ಲೇಯರ್ ಆಗಿದ್ದು, ಜಾಗ್ವಾರ್, ಲ್ಯಾಂಡ್ ರೋವರ್ನಿಂದ 71% ರೆವಿನ್ಯೂ ಬರುತ್ತೆ. ಅದೇ 2025 ಕನ್ಸಾಲಿಡೇಟೆಡ್ ರೆವಿನ್ಯೂ 4.39 ಲಕ್ಷ ಕೋಟಿ. ಇದು ಇಂಡಸ್ಟ್ರಿಯ ಅತ್ಯಂತ ದೊಡ್ಡ ಸ್ಕೇಲ್. ಇನ್ನು ಮಹೀಂದ್ರ ಆ್ಯಂಡ್ ಮಹೀಂದ್ರ 41.19% ಶೇರ್ನ ಜೊತೆಗೆ ಟ್ರ್ಯಾಕ್ಟರ್ಸ್ ಕಡೆಗೆ ಹೆಚ್ಚು ಫೋಕಸ್ ಮಾಡ್ತಾ ಇದೆ. SUV-ನಿಂದ 22.7% ನಷ್ಟು ರೆವಿನ್ಯೂ ಇದ್ರೆ, 1.59 ಲಕ್ಷ ಕೋಟಿ ಇದರಿಂದಲೇ ಬಂದಿದೆ. ಮಹೀಂದ್ರ ಆ್ಯಂಡ್ ಮಹೀಂದ್ರ ಹೈಯರ್ ಮಾರ್ಜಿನ್ ಜೊತೆಗೆ ಹೆಚ್ಚು ಎಫಿಷಿಯಂಟ್ ಆಗಿದೆ. ಆದರೆ ಟಾಟಾ ಸ್ಕೇಲ್, ಲೋವರ್ ಡೆಟ್ ಟು ಇಕ್ವಿಟಿ, ಹೈಯರ್ ಇಂಟ್ರೆಸ್ಟ್ ಕವರೇಜ್ ಮತ್ತು ROC ಹೆಚ್ಚು ರೀಬೂಸ್ಟ್ ಆಗಿರೋದು ಕಾಣಿಸ್ತಾ ಇದೆ. ಮುಂದೆ ಯಾವ ಸ್ಟಾಕ್ನ ಬಗ್ಗೆ ತಿಳಿಸ್ಕೊಡ್ಬೇಕು, ಕಮೆಂಟ್ನಲ್ಲಿ ತಿಳಿಸಿ.